ಮಹಿಳೆಯರಲ್ಲಿ ಮೇಡಮ್ ಈ ಒಂದು ಒಂಟಿತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಬಂದಿದೆ. ಈಗ SRSನ ಒಂದು ರಿಪೋರ್ಟ್ ಬಂದಿದೆ. ಈ ರಿಪೋರ್ಟ್ ಹೇಳ್ತಾ ಇರುವಂಥದ್ದು ಇದೀಗ ಮಹಿಳೆಯರಲ್ಲಿ ಒಂಟಿತನ ಜಾಸ್ತಿ ಆಗ್ತಾ ಇದೆ. ಕಾರಣ ಏನಾಗ್ತಾ ಇರಬಹುದು ಇದಕ್ಕೆ ಅಂತ? ಸರ್, ಒಂಟಿತನ ಆಗೋಕ್ಕೆ ಎರಡು ರೀತಿ ಕಾರಣ ಇದೆ. ಒಂದು, ಮದುವೆಯಾದ ಹೆಣ್ಣು ತನ್ನ ಗಂಡನ ಕಿರುಕುಳ, ತನ್ನ ಅತ್ತೆ ಮಾವನ ಕಿರುಕುಳ ತಾಳಲಾರದೆ ಹೊರಗಡೆ ಬಂದು ನನಗೆ ಇದು ಯಾವುದು ಇದು ಸಮಸ್ಯೆನೇ ಬೇಡಪ್ಪ, ನಾನು ಒಂಟಿಯಾಗಿರೋಣ ಅಂತ ತೀರ್ಮಾನ ಮಾಡೋದು ಒಂದು. ಇನ್ನೊಂದು ಅಂತಾರೆ ಮದುವೆ ಜಂಜಾಟಗಳೇ ಬೇಡ, ಎಲ್ಲೋ ರೇಪ್ ಕೇಸುಗಳು, ಅತ್ಯಾಚಾರ ಕೇಸುಗಳು ಜಾಸ್ತಿ ನೋಡಿ 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 ಆಕೆಗೆ ದುಡ್ಡಿದೆ, ಸ್ವಾವಲಂಬಿತನ ಅನ್ನೋದು ಆಕೆಗೆ ಬೇಕು, ತಾನು ಸ್ವತಂತ್ರವಾಗಿರಬೇಕು ಅಂತ ಬಯಸ್ತಾಳೆ. ಈ ಎರಡು ಕಾರಣದಿಂದ ಇವತ್ತು ಒಂಟಿತನ ಬೇಕು ಅಂತ ಮಹಿಳೆಯರು ಬಯಸ್ತಾರೆ. ಈ ಕೆಲವೊಂದು ಕಡೆ ಮದುವೆ ಆಗುತ್ತೆ ಸರ್, ಕಷ್ಟಪಟ್ಟು ಮದುವೆ ಮಾಡ್ತಾರೆ. ಮದುವೆಯಲ್ಲಿ ಆಕೆಗೆ ಸುಖನೇ ಇರೋದಿಲ್ಲ. ಹೊರಗಡೆನೂ ದುಡಿಬೇಕು, ಒಳಗಡೆನೂ ಕೆಲಸ ಮಾಡಬೇಕು, ಮೇಲಾಗಿ ಅತ್ತೆ ಮಾವನ ಕಿರುಕುಳ, ಗಂಡನ ಕಿರುಕುಳ, ಎಲ್ಲ ರೀತಿಯಲ್ಲಿ ನೊಂದು ಬೆಂದು ಆಕೆ ಈ ಸಂಸಾರ ಜಂಜಾಟನೇ ಬೇಡ, ನಾನು ದುಡಿತೀನಿ, ನಾನು ಯಾಕೆ ಇವ್ರ ಕೈ ಕೆಳಗಡೆ ಗುಲಾಮರಾಗಿರಬೇಕು, ನಾನು ಸ್ವತಂತ್ರವಾಗಿ ಯಾಕೆ ಇರಬಾರ್ದು, ನನ್ನ ಕೈನಲ್ಲೂ ದುಡ್ಡಿದೆ, ನನ್ನ ಕೈನಲ್ಲಿ ವಿದ್ಯಾಭ್ಯಾಸ ಇದೆ, ನಾನು ಜೀವನ ಮಾಡಬಲ್ಲೆ ಅನ್ನೋ ಒಂದು ಕೆಟ್ಟ ನಿರ್ಧಾರ ತಗೊಂಡು ಆಚೆ ಬರ್ಬೋದು. ಅದು ಒಳ್ಳೆ ನಿರ್ಧಾರ ಅಂತೂ ಅಲ್ಲ ಅದು. ಯಾಕಂದರೆ ಒಂದು ಹೆಣ್ಣಿಗೆ ಇವತ್ತು ಸಂಸಾರ ಬೇಕು, ಗಂಡ ಬೇಕು, ಇವಾಗೇನೋ ಗೊತ್ತಾಗೋದಿಲ್ಲ ಸರ್. ಮದುವೆ ಆಗಿದ್ದ ಹೊಸರಲ್ಲಿ ಆಚೆ ಬಂದುಬಿಡ್ತಾರೆ. ಆದರೆ ಮುಂದಿನ ಏಕಾಂಗಿತನ ಅವ್ರನ್ನ ಕಾಡುತ್ತಲ್ಲ, ಆವಾಗ ಅವ್ರಿಗೆ ಆ ಕಡೆನೂ ಹೋಗೋಂಗಿಲ್ಲ, ಈ ಕಡೆನೂ ಹೋಗೋಂಗಿಲ್ಲ ಆಗುತ್ತೆ. ಯಾಕಂದರೆ ಇನ್ನೊಂದು ಸಂಗಾತಿನೂ ಸಿಗೋ ವಯಸ್ಸು ಮೀರಿ ಹೋಗಿರುತ್ತೆ. ಈ ಕಡೆ ಅತ್ತೆ ಮಾವನ ಮನೆಗೂ ಹೋಗಿ ಬರೋಕ್ಕಾಗಲ್ಲ, ಈ ಕಡೆ ತವ್ರ ಮನೆಗೂ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಒಂಟಿತನದಲ್ಲೇ ಆಕೆ ಬೆಂದು ನೊಂದು ಅದರಲ್ಲೇ ಮುಳುಗಬೇಕಾಗತ್ತೆ. ಇದು ಹಾಗಾಗಿ ಒಂಟಿತನ ಮಾಡಬೇಕಾದ್ರೆ ಸಾಕಷ್ಟು ಯೋಚನೆ ಮಾಡಬೇಕು ಹೆಣ್ಣು ಮಕ್ಕಳು. ನನಗೆ ಯಾಕೆ ಒಂಟಿತನ ಬೇಕು ಅಂತ ಸ್ವಲ್ಪ ಜನರನ್ನ ಒಗ್ಗೂಡಿಸ್ಕೊಂಡು ತಾನು ಯಾಕೆ ಒಂಟಿತನ ಇರಬೇಕು, ನನಗೆ ಸಂಸಾರ ಬೇಕು, ಗಂಡ ಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಇರೋಣ, ಅತ್ತೆ ಮಾವನ ಜೊತೆ ಒಳ್ಳೆತನದಿಂದಿರೋಣ, ಚೆನ್ನಾಗಿರೋಣ ಅಂತ ಅನ್ನೋ ಒಂದು ಮನೋತತ್ವ ಆಕೆಗೆ ಬರಬೇಕು. ಇಲ್ಲ ಕೆಲವೊಂದು ಸಲ ಏನಾಗುತ್ತೆ, ಹೆಣ್ಣು ಮಕ್ಕಳು ತುಂಬ ಹಠ ಮಾಡ್ತಾರೆ. ನನಗೆ ಮದುವೆನೂ ಬೇಡ, ಏನೂ ಬೇಡ, ನಾನು ದುಡಿತೀನಿ, ನಾನು ಓದಿದ್ದೀನಿ, ನಾನು ಯಾರ ಕೈಗಡೆ ಇರಬೇಕು, ಗಂಡ ಹೇಳ್ದಂಗೆ ನಾನು ಯಾಕೆ ಕೇಳಬೇಕು, ಅತ್ತೆ ಮಾವ ಹೇಳ್ದಂಗೆ ನಾನು ಯಾಕೆ ಕೇಳಬೇಕು, ಅಷ್ಟು ಕೊಟ್ಟು ಬಿಟ್ಟು ಎಲ್ಲ ಮದುವೆ ಮಾಡಿನೋ ಇವ್ರದ್ದು ಮತ್ತೆ ವರದಕ್ಷಿಣೆ ತೊಗೊಂಬ ಅಂತಾರೆ, ಕಾರ್ ಬೇಕು ಅಂತಾರೆ, ನನ್ನ ಹೆಸರ ಮನೆ ತೊಗೊತಾರೆ, ನನ್ನ ಹೆಸರ ಕಾರ್ ತೊಗೊತಾರೆ. ಯಾಕೆ ಬೇಕು ಈ ಜಂಜಾಟ? ಮದುವೆನೂ ಬೇಡ, ಮಕ್ಕಳು ಬೇಡ, ಯಾವ ಸಂಸಾರನೂ ಬೇಡ, ನಾನು ದುಡಿತೀನಿ, ನಾನು ಏಕಾಂಗಿ ಆಗಿರೋಕ್ಕೆ ನಾನು ಬಯಸ್ತೀನಿ. ಆಕೆಗೆ ಸ್ವತಂತ್ರವಾಗಿರೋದಕ್ಕೆ ಬಯಸ್ತಾಳೆ. ಅದು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಬೇಡ ಅಂತ ಅನಿಸುತ್ತೆ ಸರ್. ಸಮಾಜದಲ್ಲಿ ಬೇಡ ಅನಿಸುತ್ತೆ. ಬೇಕಾದರೆ ಒಂದು ಹೆಣ್ಣು ಇವಾಗ ಯೋಚನೆ ಮಾಡ, ಈಗ ತನ್ನ ಮೈಯಲ್ಲಿ ಬಿಸಿ ರಕ್ತ ಇರುತ್ತೆ, ಏನೋ ಒಂದು ಕೆಟ್ಟ ನಿರ್ಧಾರ ತೊಗೊಂಡ್ಬಿಡ್ತಾಳೆ. ಆ ನಿರ್ಧಾರ ಮುಂದೆ ಹೋಗ್ತಾ ಹೋಗ್ತಾ ಆಕೆಗೆ ಗೊತ್ತಾಗುತ್ತೆ ನನ್ನ ನಿರ್ಧಾರ ತಪ್ಪು ಅಂತ. ಆಕೆಗೆ ಹಿಂದಕ್ಕೆ ಬರಲಾಗದೆ ಭಾಳ ಒದ್ದಾಡ್ತಾಳೆ ಸರ್. ಈಗ ಮತ್ತೊಂದು ಕೂಡ ಇಲ್ಲಿ ಪ್ರಶ್ನೆ ಕಾಡುತ್ತೆ, ಒಂದು ಡೌರಿ ವಿಚಾರ, ಅದರ ಜೊತೆಗೆ ಅತ್ತೆ ಮಾವನ ಕಿರುಕುಳ, ಇದರ ಜೊತೆಗೆ ತನ್ನ ಹೆತ್ತವರು ಇವತ್ತಿನ ಚಿನ್ನದ ಬೆಲೆ ನೋಡ್ತಾ ಇದ್ದೀವಿ ನಾವು, ಗಗನಕ್ಕೇರಿದೆ. ಎಷ್ಟರ ಮಟ್ಟಿಗೆ ಗಗನಕ್ಕೇರಿದೆ ಅಂತಂದರೆ ಹೆತ್ತವರು ಕೂಡ ಮಗಳ ಮದುವೆ ಮಾಡಬೇಕು ಅಂತಂದರೆ 1000 ಸಲ ಯೋಚನೆ ಮಾಡಬೇಕು ಅಂತ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಬೆಲೆ ಏರಿಕೆ ಕೂಡ ಹಾಗೆ ಇದೆ. ಖಂಡಿತ. ಒಬ್ಬ ಮಗಳ ಮದುವೆ ಮಾಡಬೇಕು ಅಂತಂದರೆ ಅವನು ಇಡೀ ಜೀವಮಾನದಲ್ಲಿ ಎಷ್ಟು ದುಡಿದಿರ್ತಾರೆ ಹೆತ್ತವರು, ಎಲ್ಲವೂ ಕೂಡ ಅದಕ್ಕೆ ಧಾರೆ ಎರೆದು ಕೊಡಬೇಕು. ಈ ಡೌರಿ ಅನ್ನುವಂಥದ್ದು ಏನಿದೆಯಲ್ಲ, ಇದು ಹಿಂಡಿ ಹಿಪ್ಪೆ ಮಾಡ್ತಾ ಇದೆಯಾ ಪೋಷಕರನ್ನ? ಡೌರಿ ಅನ್ನೋದು ಕಡಿಮೆ ಆಗಿದೆ ಸರ್. ಈಗ ವರದಕ್ಷಿಣೆ ಅನ್ನೋದು ಕಡಿಮೆ ಆಗಿದೆ. ಈಗ ಹಿಂದಿನ ಕಾಲದಲ್ಲಿ ಹೆಣ್ಣುಗಳಿಗೆ ನೋಡಕ್ ಹೋದಾಗಲೇ ನೀವೆಷ್ಟು ವರದಕ್ಷಿಣೆ ಕೊಡ್ತೀರಾ, ನೀವೆಷ್ಟು ವರೋಪಚಾರ ಕೊಡ್ತೀರಾ, ನೀವು ನನ್ನ ಮಗನಿಗೆ ಏನೇನು ಹಾಕ್ಕೊಡ್ತೀರಾ, ಕಾರ್ ಕೊಡ್ತೀರಾ, ಮನೆ ಕೊಡ್ತೀರಾ, ಸ್ಕೂಟ್ರ್ ಕೊಡ್ತೀರಾ. ಅವಾಗೆಲ್ಲ ಕಾರೆಲ್ಲ ಅಷ್ಟಿರಲಿಲ್ಲ, 2 ವೀಲರ್ಸೇ ಜಾಸ್ತಿ ಇದ್ದಿದ್ದು. ಬೈಕ್ ಕೊಡ್ತೀರಾ, ಸ್ಕೂಟರ್ ಕೊಡ್ತೀರಾ ಅಂತ ಅವಾಗ ಕೇಳ್ತಾ ಇದ್ರು. ಆ ಹೆಣ್ಣು ಹೆತ್ತವ್ರನ್ನ ಭಾಳ ಹಿಂಸೆ ಮಾಡ್ತಾ ಇದ್ರು. ಈಗ ವರದಕ್ಷಿಣೆ ಕಡಿಮೆ ಆಗಿದೆ, ಬಟ್ ಬೇರೆಲ್ಲ ಇದೆ. ಬೇರೆ ಈ ಕಡೆಯಿಂದ ಬಂದ್ರೆ ಅದು ಅತ್ತೆ ಎಲ್ಲ ಅಳಿಯ ಮಗಳ ಗಂಡ ಅನ್ನೋ ಥರ, ಈ ಕಡೆಯಿಂದ ನೇರವಾಗಿ ವರದಕ್ಷಿಣೆ ಕೇಳಲ್ಲ. ಯಾಕಂದ್ರೆ ಡೌರಿ ಕೇಸ್ ಹರಾಸ್ಮೆಂಟ್ ಹಾಕ್ಬಿಡ್ತಾರೆ, ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಡೌರಿ ಕೇಸ್ ಹಾಕ್ಬಿಡ್ತಾರೆ ಅಂತ ಭಯದಲ್ಲಿ ಏನು ಮಾಡ್ತಾರೆ, ಬೇರೆ ಎಲ್ಲ ರೀತಿಯಲ್ಲೂ ಆಕೆಗೆ ಬಳಸ್ಕೊತಾರೆ. ಇವತ್ತು 1 ಗ್ರಾಮ್ ಚಿನ್ನ ತಗೋಬೇಕಾದ್ರೆ 15,000 ರೂಪಾಯಿ ಇದೆ. ಅಂಥದ್ರಲ್ಲಿ ಒಂದು 100 ಗ್ರಾಮ್ ಚಿನ್ನ ಕೊಟ್ಟರು ಅವರು ಮುಳುಗಿ ಹೋಗ್ಬಿಡ್ತಾರೆ. ಆ 100 ಗ್ರಾಮ್ ಹೊಂದಿಸ್ಕೋಬೇಕಾದ್ರೆ ಅವ್ರ ತಂದೆ ತಾಯಿ ಅರ್ಧ ಜೀವ ಆಗ್ಬಿಟ್ಟಿರ್ತಾರೆ. ಅದಲ್ಲದೆ ಸ್ವಂತ ಮನೆ ಇದೆ, ಸ್ವಂತ ಮನೆ ಬೇಕು ಅಂತಾರೆ. ಸ್ವಂತ ಮನೆ, ನಿಮ್ಮ ತಾಯಿ ತಂದೆ ಸ್ವಂತ ಮನೆ ಇದೆಯಾ ಕೇಳ್ತಾರೆ, ನಾಳೆ ನನಗೆ ಬರ್ಬೋದಲ್ವಾ, ಸ್ವಂತ ಮನೆ ಇದೆ ಅಂತ ಕೇಳ್ತಾರೆ. ಕಾರ್ ತಗೋಬೋದಾ ನೀನು? ಆಯಿತು, ಮದುವೆ ಆಗಿದ್ದೆ ಸ್ವಲ್ಪ ದಿನದಲ್ಲೇ, ನೀನು ದುಡಿತೀಯ ಅಲ್ವಾ, ನಿನ್ನ ಹೆಸರು ಕಾರ್ ತಗೊಂಡು. ಈಗ ನನ್ನ ಹತ್ರನೇ ಬಂದಿದೆ ಸರ್ ಕೇಸು. ಅವಳ ಹೆಸರಲ್ಲಿ ಮನೆ ತೊಗೊಂಡ್ರು, ಅವಳ ಹೆಸರಲ್ಲಿ ಕಾರ್ ತೊಗೊಂಡ್ರು, 2 ಲೋನ್ EMI ಅವಳು ಕಟ್ತಾ ಇದ್ದಾಳೆ. ಈಗ ಅವಳು ಬೇಡ ಆಗಿದೆ, ಗಂಡನಿಂದ ಕಿರುಕುಳ ಅವಳಿಗೆ ಜಾಸ್ತಿ ಆಗಿದೆ. ಈ ಕಡೆ ಅವಳು ವಾಪಸ್ ಬರೋಕ್ಕೆ ಹೋಗಲ್ಲ, ಮನೆ ತನ್ನದು, ಗಾಡಿ ನನ್ನದು, ಹೆಸರಲ್ಲಿ ಯಾರ ಹೆಸರಲ್ಲಿರೋದು ಗಂಡನ ಹೆಸರಲ್ಲಿದೆ. ಅವನು ಭಾಳ ಬುದ್ಧಿವಂತ, ತನ್ನ ಹೆಸರಲ್ಲಿ ಮಾಡ್ಕೊಂಡ್ಬಿಟ್ಟ ಅವನು.
ಹೋಗ್ಲಿ ಜಾಯಿಂಟ್ ಮಾಡ್ಕೊಂಡಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಜಾಯಿಂಟ್ ಮಾಡ್ಕೊಳ್ತಾರೆ. ಈ ಕೆಲವು ತೀರಾ ಬುದ್ಧಿವಂತರು ಏನು ಮಾಡ್ತಾರೆ, ತನ್ನ ಹೆಸರು ಮಾಡ್ಕೊಳ್ಳೋದು, ನನ್ನ ಹೆಸರಲ್ಲಿ ಇರಲಿ ಸೇಫ್ಟಿ ಆಗಿರುತ್ತೆ ಅಂತಾರೆ. ಹೆಣ್ಮಕ್ಳ ಹೆಸರಲ್ಲಿ ಬೇಡ, ನನ್ನ ಹೆಸರಲ್ಲಿ ಇರಲಿ ಸೇಫ್ಟಿ ಆಗಿರುತ್ತೆ ಅಂದರೆ ತನ್ನ ಹೆಸರಲ್ಲಿ ಮಾಡ್ಕೊತಾರೆ. ತಗೋ ಆವಾಗಿಂದ ಶುರು, ಮನೆ ಆಯಿತು, ಕಾರ್ ಆಯಿತು, ಎಲ್ಲ ಆಯ್ತಲ್ವಾ, ಈ ಕಿರುಕುಳ ಕೊಡೋಕೆ ಶುರು ಮಾಡ್ತಾರೆ. ಈಗ ಮತ್ತೆ ತವ್ರ ಮನೆಗೆ ಹೋಗೋಕ್ಕಾಗಲ್ಲ ಸರ್ ಅವಳು. ಯಾಕಂದ್ರೆ ಇಷ್ಟೊಂದು ಅನುಭವಿಸ್ಕೊಂಡು ತವ್ರ ಮನೆಗೆ ಯಾವ ಒಂದು ಮುಖ ಇಟ್ಕೊಂಡು ಹೋಗ್ತಾಳೆ. ಮತ್ತೆ ಇಷ್ಟೊಂದು ಖರ್ಚು ಮಾಡಿ, ಲಕ್ಷಾಂಗಟ್ಟಲೆ ಖರ್ಚು ಮಾಡಿ, ಇವತ್ತು ಒಂದು ಚೌಲ್ಟ್ರಿ ಹುಡುಕ್ಬೇಕಾದ್ರೆ 5 ಲಕ್ಷದ ಕಡಿಮೆ ಚೌಲ್ಟ್ರಿ ಇಲ್ಲ. ಈ ಒಂದು ದಿನದ 24 ಅವರ್ಸ್ ಚೌಲ್ಟ್ರಿ ತೊಗೊಂಡ್ರು, 24 ಗಂಟೆ ಚೌಲ್ಟ್ರಿ ತೊಗೊಂಡ್ರು ಇವತ್ತು 5 ಲಕ್ಷದ ಕಡಿಮೆ. ಒಂದು ಚಿಕ್ಕ ತೊಗೊಂಡ್ರು 5 ಲಕ್ಷ ಇದೆ. ಆ 5 ಲಕ್ಷ ಚಿನ್ನ ಅವ್ರು ಕೇಳಿದಂಗೆ ಊಟ ಎಲ್ಲ ಮಾಡಿಕೊಟ್ರು, ರಿಸೆಪ್ಷನ್, ಮಾರನೇ ದಿನ ಮದುವೆ ಎಲ್ಲ ಮಾಡಿಕೊಟ್ರು. ಮತ್ತೆ ಇವ್ರು ಕಿರುಕುಳ ಅಂತಂದಾಗ ಆಕೆ ಏನು ಮಾಡಬೇಕು? ಬೇಡವೇ ಬೇಡ ನನಗೆ ಇಷ್ಟೊಂದು ಮಾಡಿ ಮತ್ತೆ ತವ್ರ ಮನೆಗೆ ಹೋಗೋಕೆ ಇಷ್ಟಪಡಲ್ಲ. ಯಾಕಂದ್ರೆ ಇನ್ನೊಬ್ಬಳು ತಂಗಿನೋ ಇರ್ತಾಳೆ, ತಮ್ಮ ಇರ್ತಾರೆ. ನನ್ನಿಂದ ಅವ್ರ ಮನೆಯಲ್ಲಿ ಕೆಟ್ಟ ಹೆಸರು ಬರೋದು ಬೇಡ, ನನ್ನಿಂದ ನನ್ನ ತಂಗಿ ಮದುವೆ ಆಗಬೇಕು, ತಮ್ಮನ ಮದುವೆ ಆಗಬೇಕು, ಗಂಡ ಬಿಟ್ಟೋಳು ಅಂತ ಹೇಳ್ತಾರೆ. ಬೇಡವೇ ಬೇಡ ಅಂತ ಅಂದ್ಬಿಟ್ಟು ತನ್ನ ಸ್ವತಂತ್ರವಾಗಿರೋಕ್ಕೆ ಇಷ್ಟಪಡ್ತಾಳೆ. ಹಾಗೆ ಸಾಕಷ್ಟು ಹೆಣ್ಣುಮಕ್ಕಳು ಇವತ್ತು ನಮ್ಮ ಕಣ್ಣು ಮುಂದೆನೇ ಇದ್ದಾರೆ ಸರ್. ಸಾಕಷ್ಟು ಹೆಣ್ಣುಮಕ್ಳು ಇವತ್ತು ನನ್ನ ಹತ್ರ ಹೇಳ್ತಾರೆ, ಬೇಡ ಮೇಡಮ್ ಡೈವರ್ಸ್ ಕೊಡಿಸ್ಬಿಡಿ ನನಗೆ, ಬೇಡ ಬೇಡ ಇಂಥ ಗಂಡನೇ ಬೇಡ, ನನಗೆ ಸಾಕಾಗೋಗ್ಬಿಟ್ಟಿದೆ ಗಂಡ ಮೇಡಮ್, ನನಗೆ ಬೇಡ ಮೇಡಮ್, ದಯವಿಟ್ಟು ಮ್ಯೂಚುವಲ್ ಡಿವೋರ್ಸ್ ಕೊಡಿಸ್ಬಿಡಿ, ಸೈನ್ ಹಾಕ್ಬಿಟ್ಟು ಹೊಡೋಗ್ಲಿ ಅವರು. ಆ ಒಂದು ತೀರ್ಮಾನಕ್ಕೂ ಇವತ್ತು ತುಂಬ ನೊಂದು ಹೋಗಿದ್ದಾರೆ ಸರ್ ಹೆಣ್ಮಕ್ಳು. ಗಂಡು ಮಕ್ಕಳು ಭಾರಿ ದುರಾಸೆ ಆಗ್ಬಿಟ್ಟಿದ್ದಾರೆ ಗಂಡು ಮಕ್ಳಿಗೆ ಇವತ್ತು. ಯಾಕಂದ್ರೆ ಹೆಣ್ಣು ಮಕ್ಕಳು ದುಡಿತಾ ನೋಡ್ಬಿಡ್ತಾರಲ್ಲ, ಈ ಸೇಮ್ ಟು ಸೇಮ್ ಸ್ಯಾಲ್ರಿ ಅವಳಿಗೂ ಬರುತ್ತೆ. ಈಗ ಇವನಿಗೆ 1 ಲಕ್ಷ ಬಂದರೆ ಅವಳಿಗೂ. ಈ ಕೆಲವೊಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಓದಿರ್ತಾರೆ, ಅವ್ರಿಗಿನ್ನೂ ಇವ್ರಿಗಿಂತ ಒಂದು 20-30 ಸಾವಿರ ರೂಪಾಯಿ ಜಾಸ್ತಿನೇ ಇರುತ್ತೆ. ಅದ್ರ ಮೇಲೆ ಅವ್ರಿಗೆ ಕಣ್ಣು ಬೀಳುತ್ತೆ ಗಂಡು ಮಕ್ಕಳಿಗೆ. ಎಲ್ಲ ಗಂಡು ಮಕ್ಕಳು ಹಂಗಲ್ಲ. ಕೆಲವರು ಗಂಡು ಮಕ್ಕಳು ನೀನು ದುಡಿತದಲ್ಲಿ ನಿನ್ನ ತಂದೆ ತಾಯಿನ ನೋಡ್ಕೋ, ನಿನ್ನ ತಂಗಿರ ಮದುವೆ ಮಾಡ್ಕೋ, ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರಿದ್ದಾರೆ ಅವ್ರಿಗೊಂದಿಷ್ಟು ಸೇಫರ್ ಸೈಡಲ್ಲಿ ಮಾಡಿಡು, ಇನ್ಸೂರೆನ್ಸ್ ಮಾಡು, ಹೆಲ್ತ್ ಇನ್ಸೂರೆನ್ಸ್ ಮಾಡು ಅಂತ ಹೇಳೋ ಗಂಡು ಮಕ್ಕಳು ನಾವು ಇವತ್ತು ನೋಡಿದ್ದೀವಿ. ಆದರೆ ಮ್ಯಾಕ್ಸಿಮಮ್ ಇವತ್ತು ದುರಾಸೆ ಗಂಡು ಮಕ್ಕಳು ಇಲ್ವಾ. ಇವತ್ತು ಕೊಲೆ ಮಾಡೋಕ್ಕೂ ಹೇಸಲ್ಲ. ಇವತ್ತು ಕೊಲೆ ಮತ್ತು ಅನೈತಿಕ ಸಂಬಂಧಗಳು ಇಟ್ಕೊಳ್ಳೋದು, ಅಲ್ಲೊಂದು ಇಲ್ಲೊಂದು ಅನೈತಿಕ ಸಂಬಂಧಗಳು ಇಟ್ಕೊಳ್ಳೋದು. ಫ್ಯಾಕ್ಟ್ರಿ ಕಂಪನಿನಲ್ಲೂ ಒಂದು ಅನೈತಿಕ. ಇವಳಿಗೆ ಹೇಳಿದ್ದೇನೆ ಅವಳ ಜೊತೆ ಸಂಸಾರ ಮಾಡಿರ್ತಾರೆ. ಇವಳಿಗೆ ಗೊತ್ತಿಲ್ಲದಂಗೆ ನೋಡಿ ಎಷ್ಟೋ ದಿನ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದು ಹುಡುಗಿ ಜೊತೆಲಿ ಇರ್ತಾನೆ. ಅಂಥ ಟೈಮ್ನಲ್ಲಿ ಒಂದು ನೊಂದಿರೋ ಹುಡುಗಿ ಏನು ಮಾಡ್ಬೇಕು ಹೇಳಿ? ಆಕೆಗೆ ಇನ್ನೇನು ಜೀವನದಲ್ಲಿ ಏನೂ ಉಳಿದಿಲ್ಲ. ಈ ಕಡೆ ಅತ್ತೆ ಮಾವನ ಕಾಟ ಏನಾಗತ್ತೆ ಬಿಡು, ಗಂಡು ಮಕ್ಕಳು ಬಿಡು, ಅವ್ರು ಮಾಡ್ತಾರೆ ಬಿಡು, ಗಂಡು ಮಕ್ಕಳು ಮಾಡಿದೆ ಇನ್ನೇನು ಹೆಣ್ಮಕ್ಳು ಮಾಡೋಕ್ಕಾಗತ್ತಾ ಅಂತಾರೆ ಅತ್ತೆ ಮಾವ. ಈ ಕಡೆ ತಂದೆ ತಾಯಿಗೆ ಆನ್ಸರ್ ಕೊಡೋಕ್ಕಾಗಲ್ಲ, ಅತ್ತೆ ಮಾವಗೂ ಆನ್ಸರ್ ಕೊಡೋಕ್ಕಾಗಲ್ಲ, ಗಂಡನಿಗೆ ಆನ್ಸರ್ ಕೊಡೋಕ್ಕಾಗಲ್ಲ, ಅವ್ನು ಮುಳುಗೋಗ್ಬಿಟ್ಟಿದ್ದಾನೆ ಇನ್ನೊಂದು ಜೀವನದಲ್ಲಿ. ಅಂಥ ಟೈಮ್ನಲ್ಲಿ ಒಂಟಿತನ ಅವಳಿಗೆ ಬೇಕು ಅಂತ ಅನ್ಸುತ್ತೆ. ಬೇಡವೇ ಬೇಡಪ್ಪ ಇದು ನೋಡಿ. ಎಷ್ಟೋ ಜನ ಇವಾಗ ನನ್ನ ಕಣ್ಣು ಮುಂದೆನೇ ಇದೆ. ರವಿಶಂಕರ್ ಆಶ್ರಮಕ್ಕೆ ಹೋಗಿ ಸೇರ್ಕೊಂಡಿದ್ದಲ್ಲ ಒಂದು ಹುಡುಗಿ, ತಂಗಿ ಮದುವೆ ಮಾಡಿದ್ಲು. ತಂಗಿ ಮದುವೆ ಮಾಡಿಬಿಟ್ಟು ತಂಗಿ ಹೆಸರಲ್ಲೇ ಅವ್ನು ಮನೆ ತೊಗೊಂಡ, ಕಾರ್ ತೊಗೊಂಡ, ಎಲ್ಲ ತೊಗೊಂಡ. ಇವಳು ನೋಡಿದ್ಲು, ಇವಳು ಅಕ್ಕ ಏನು ಮಾಡಿದ್ಲು, ತಂಗಿ ಸಂಸಾರ ನೋಡ್ಬಿಟ್ಟು ಅಪ್ಪ ನನಗೆ ಮದುವೆನೇ ಬೇಡ, ನನಗೆ ನನ್ನ ಕಣ್ಣು ಮುಂದೆನೇ ಇದೆ. ಅಕ್ಕ ಏನು ಮಾಡಿದ್ಲು, ಅಪ್ಪ ನನಗೆ ಬೇಡ, ನೀನು ಅನುಭವಿಸಿರೋದ್ರೆ ಸಾಕೋ ಕಡೆ, ಇನ್ನು ಮತ್ತೆ ನಾನು ಆ ಜಂಜಾಟದಲ್ಲಿ ನಾನು ಎಲ್ಲಿರಲಿ ಅಂತ ರವಿಶಂಕರ್ ಆಶ್ರಮಕ್ಕೆ ಹೋಗಿ ಸೇರ್ಕೊಂಡಿದ್ದಾಳೆ ಇವತ್ತು. ಅಂದರೆ ಈ ಸಾಮಾಜಿಕ ಕಿರಿಕಿರಿಗಳನ್ನ ನೋಡಿನೇ ಅತಿ ಹೆಚ್ಚು ಮಹಿಳೆಯರು ಒಂಟಿಯಾಗಿರ್ತಾರೆ. ಹೌದು ಹೌದು. ಈಗ ಇದನ್ನೆಲ್ಲ ಬಗೆಹರಿಸಬೇಕಂದ್ರೆ ಏನು ಮಾಡ್ಬೇಕು ಮೇಡಮ್? ಈಗ ಪೋಷಕರಿಗೂ ಕೂಡ ತುಂಬ ಟೆನ್ಷನು. ಮಗಳಿಗೊಂದು ಮದುವೆ ಆದರೆ ಸಾಕಪ್ಪ, ಮಗನಿಗೊಂದು ಮದುವೆ ಆದರೆ ಸಾಕಪ್ಪ, ಅವ್ನ ಜೀವನದಲ್ಲಿ ಚೆನ್ನಾಗಿದ್ದರೆ ಸಾಕು, ಈ ರೀತಿ ಪೋಷಕರು ಕೂಡ ತುಂಬ ಜನ ಇರ್ತಾರೆ. ಪೋಷಕರದು ತಪ್ಪಿಲ್ಲ ಸರ್. ಈ ಗಂಡು ಮಕ್ಕಳನ್ನ ಹೆತ್ತಿರೋ ಪೋಷಕರು ಸ್ವಲ್ಪ ಬದಲಾಗಬೇಕು. ಎಲ್ಲ ಗಂಡು ಮಕ್ಕಳು ನಾನು ಹೇಳಲ್ಲ, ನಾಳೆ ಯಾರ ನಮ್ಮನ್ನು ಬೈಬೋದು. ಎಲ್ಲ ಗಂಡು ಮಕ್ಕಳು ನಾನು ಹೇಳೋದಿಲ್ಲ. ಕೆಲವೊಂದು ಗಂಡು ಮಕ್ಕಳ ಮನೆಯಲ್ಲಿ ನಾನು ಓದಿಸಿದ್ದೀನಿ, ನನ್ನ ಮಗ ನನ್ನ ಮನೆ ವಂಶದ ಹೆಸರು ಹೇಳೋನು, ನನ್ನ ಮಗ ಹೇಳ್ದಂಗೆ ಸೊಸೆ ಕೇಳಬೇಕು, ನಾನು ಹೇಳ್ದಂಗೆ ನನ್ನ ಸೊಸೆ ಕೇಳಬೇಕು. ಗಂಡ ಹೆಂಡ್ತಿನ ಒಂದು ನೋಡಿ ಚೆನ್ನಾಗಿರೋಕ್ಕೂ ಬಿಡೋದಿಲ್ಲ ಕೆಲವ್ರ ಮನೆಯಲ್ಲಿ. ಇವತ್ತು ನಾವು ನೋಡ್ತೀವಲ್ಲ ಸರ್, ಕಣ್ಣಿದೆ. ಯಾಕಂದ್ರೆ ನನಗೆ ಸ್ವಂತ ಅನುಭವಗಳು, ನನಗೆ ನನ್ನ ಕೇಸಲ್ಲಿ ಬಂದಿರೋ ಹೆಣ್ಣು ಮಕ್ಕಳದ್ದು ನಾನು ಹೇಳ್ತೀನಿ. ಗಂಡ ಹೆಂಡ್ತಿನ ಒಟ್ಟಿಗೆ ಇರೋಕ್ಕೂ ಬಿಡೋದಿಲ್ಲ. ಒಂದು ಕಡೆ ಕೂತ್ಕೊಳ್ಳೋಕೆ ಬಿಡದೆ ಇರೋ ಅತ್ತೆ ಮಾವಂದ್ರು ಇದ್ದಾರೆ ಇವತ್ತು. ಒಂದು ಕಡೆ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಾವು ಬರ್ತೀವಿ. ನೀವೆಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ? ನಾವು ಬರ್ತೀವಿ. ಅಮ್ಮ ನಾವು ಧರ್ಮಸ್ಥಳಕ್ಕೂ ತಿರುಪತಿಗೆ ಹೋಗ್ತೀವಿ, ನಾವು ಬರ್ತೀವಿ. ನಮಗೆ ಪಕ್ಕದಲ್ಲೇ ಇನ್ನೊಂದು ರೂಮ್ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ನಾವು ಬರ್ತೀವಿ. ಅಂದ್ರೆ ನಿಮ್ಮ ಜೊತೆಲಿ ಇರ್ಬೇಕು ನಾವು, ನಿಮ್ಮ ಚೆನ್ನಾಗಿರಕ್ಕೆ ನಾವು ಬಿಡಲ್ಲ. ಅಂಥ ಒಂದು ಮನಸ್ಸು ಕೆಟ್ಟಿರೋ ತಂದೆ ತಾಯಿಗಳು ಇವತ್ತಿದ್ದಾರೆ. ಆಮೇಲೆ ಅವ್ರಿಗೆ ಮಗ ಅದು ಏನೋ ಒಂದು ಹೆಮ್ಮೆ. ನಾನೇನಾದ್ರು ಸೊಸೆ ನನ್ನ ಮಗನ ಮಾತು ಕೇಳಿಬಿಟ್ರೆ ಎಲ್ಲಿ ನಮ್ಮನ್ನ ದೂರ ಮಾಡಿಬಿಡ್ತಾರೋ, ಈ ಮಗ ಸೊಸೆ ನಮ್ಮನ್ನೆಲ್ಲಿ ದೂರ, ಆ ಥರ ಮಾಡೋದಿಲ್ಲ. ಎಲ್ಲಿ ಮಾಡ್ತಾರೋ ಅನ್ನೋ ಭಯ. ನೋಡಿ ಮಾಡೋರು ಇದ್ದಾರೆ, ತಗೊಂಡೋಗಿ ವೃದ್ಧಾಶ್ರಮದಲ್ಲಿ ಹಾಕೋ ಗಂಡು ಮಕ್ಕಳು ಇದ್ದಾರೆ ಇವತ್ತು. ತೀರಾ ನೆಚ್ಕೊಂಡಿರೋ ಗಂಡು ಮಕ್ಕಳು, ನನ್ನ ಮಗ ನನ್ನ ವಂಶದ ಕೊಡಿ ಅಂತ ಹೇಳಿದು ತಂದೆ ತಾಯಿಗೆ ಇವತ್ತು ವೃದ್ಧಾಶ್ರಮದಲ್ಲಿ ತಗೊಂಡೋಗಿರೋ ಸೇರಿಸಿರೋ ಗಂಡು ಮಕ್ಕಳು ಇವತ್ತು ಉದಾಹರಣೆಗಳಿದೆ. ಕೆಲವೊಂದು ಮನೆಯಲ್ಲಿ ಇಲ್ಲ, ನನ್ನ ಮಗ ನಾನು ಹೇಳ್ದೆ ಕೇಳಬೇಕು, ನಾನು ಹಾಕಿದ ಗೆರೆ ಸೊಸೆ ದಾಟಬಾರ್ದು, ನನ್ನನ್ನು ಕೇಳೇ ಹೋಗಬೇಕು, ನನ್ನನ್ನು ಕೇಳೇ ಒಂದು ತೊಗೋಬೇಕು, ನನ್ನನ್ನು ಕೇಳೇ ಒಂದು ಸ್ಯಾರಿ ತೊಗೋಬೇಕು, ನನ್ನನ್ನು ಕೇಳೇ ಗೋಲ್ಡ್ ತೊಗೋಬೇಕು ಅಂತ ಈ ಕಟ್ಟುಪಾಡುಗಳಲ್ಲಿ ಹೆಣ್ಣು ನೊಂದ್ಕೊಂಡು ಹೋಗ್ತಾಳೆ.
ಈ ಕಟ್ಟುಪಾಡು ಯಾವಾಗ ಜಾಸ್ತಿ ಆಗುತ್ತಲ್ಲ ಜಾಸ್ತಿ ನೊಂದುಕೊಂಡು ಹೆಣ್ಣು ಅನುಭವಿಸೋದೇ ಹೆಣ್ಣು ಸರ್. ಓಕೆ.